ದಲ್ಲಿ ಯಾವ ಸಿದ್ಧಾಂತಗಳು ಜೀವಂತವಾಗಿದ್ವೋ ಅವು ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪುನರ್ಜೀವನಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಹೇಳಬೇಕಾಗಿದೆ. ನಾನು ಕೇಳ್ತೇನೆ, ಹೋರಾಟಗಾರರನ್ನ ಹತ್ತಿಕ್ಕುವ ಪ್ರಯತ್ನ ಅಂತಂದರೆ ಬಹುಶಃ ನೈತಿಕತೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ತಮ್ಮ ಜೊತೆ ಮಾತಾಡಿದ್ದೀವಿ, ಆದರೆ ಅವರು ನಿಶ್ಚಲವಾದಂಥ ಇದನ್ನು ಹೊಂದಿದ್ದಾರೆ ಅಂತ ಹೇಳಿದರು ಸರ್ ಜಗದೀಶ್ ಶೆಟ್ಟರ್. ನೋಡಿ, ಇವರೆಲ್ಲರೂ ಕೂಡ ಬಹಳ ನೊಂದಿರ್ತಕ್ಕಂಥವ್ರು. ನಿಮಗೆಲ್ಲರಿಗೂ ಗೊತ್ತಿದೆ, ಒಬ್ಬರು ಬಹಳಷ್ಟು ಕೆಲವು ಸಾರಿ ತಾವು ಕಟ್ಟಿ ಬೆಳೆಸಿದ ಪಕ್ಷವನ್ನೇ ಕಳ್ಕೊಳ್ಬೇಕಾಯ್ತು. ನಿಮಗೆಲ್ಲ ಗೊತ್ತು, ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಒಂದು MLA ಸೀಟಿಗಾಗಿ ಟಿಕೆಟಿಗಾಗಿ ಬಡದಾಡುವಂತಹ ವಾತಾವರಣವನ್ನು ಇವರು ಸೃಷ್ಟಿ ಮಾಡಿದರು. ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೋ ಅವರು ಒಂದು MLA ಟಿಕೆಟ್ಗಾಗಿ ಬಡದಾಡುವಂತಹ ಪರಿಸ್ಥಿತಿ ಬರಬೇಕಾದ್ರೆ ನಾನು ಕೇಳ್ತೇನೆ, ಅಂತಹ ಸಂದರ್ಭದಲ್ಲಿ ಇವ್ರಿಗೇನಾದರೂ ನಮ್ಮ ಲಿಂಗಾಯತ ಸಮಾಜದ ಬಗ್ಗೆ ಅಭಿಮಾನ ಇದ್ದಿದ್ದೇ ಕರೆ ಆದರೆ ಅವರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಅವರು ಸಂಸದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಒಳಗೊಳಗೆ ಅವರಿಗೆ ಟಿಕೆಟ್ ಸಿಗಲಾರ್ದಂಗೆ ಮಾಡಿಕೊಂಡು ಅವತ್ತಿನ ದಿವಸ ಅವರಿಗೆ ಸಾಕಷ್ಟು ಮಾನಸಿಕ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಚಿತ್ರಹಿಂಸೆಯನ್ನು ಕೊಟ್ಟು ಇವತ್ತಿನ ದಿವಸ ಅವರನ್ನು ಆಗ್ರಹಪೂರ್ವಕ ಈ ಒಂದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬರಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲ ಜನಾಂಗಕ್ಕೆ ಅರ್ಥ ಆಗಿದೆ. ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳನ್ನು ಕರೆದು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬಳಸಿಕೊಂಡ್ರು. ಅವತ್ತಿನ ದಿವಸ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಕಣ್ಣೀರು ಹಾಕಿಸಿದವರು ಯಾರು ಅಂತಕ್ಕಂತಹ ಪ್ರಶ್ನೆಯನ್ನು ಇವತ್ತಿನ ದಿವಸ ನಾನು ಮಾಡಬೇಕಾಗಿದೆ. ನಾಯಕರಿಗೆ ಅವರ ಹಿಂದೆ ಹೋಗಿ ನಿಲ್ಲುವ ಅನಿವಾರ್ಯತೆ ಬಂದಿದೆ, ನನಗೆ ಸಮಾಜದ ಹಿಂದೆ ಹೋಗಿ ನಿಲ್ಲುವ ಅನಿವಾರ್ಯತೆ ಬಂದಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾರನ್ನ ಯಾಕೆ ಉಲ್ಲೇಖ ಮಾಡ್ತಾ ಇಲ್ಲ ಅಂತಂದ್ರೆ, ನನ್ನ ಬಾಯಿಯೊಳಗೆ ಬಹಳ ಸಾರಿ ಆ ಹೆಸರು ಬಂತು ಅಂತಂದ್ರೆ ಅದಕ್ಕೆ ಬೆಲೆ ಬಂದಿತ್ತು ಅನ್ನುವಂಥ ಉದ್ದೇಶಕ್ಕಾಗಿ ಆ ಹೆಸರನ್ನು ಕೂಡ ಹೇಳಬಾರ್ದು ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಈಗ ಸ್ವಾಮಿಗಳು ಶಿರಟ್ಟಪಟ್ಟೇಶ್ವರ ಸ್ವಾಮಿಗಳು ಭಕ್ತರು ನೀವು ಕನ್ನಡ ಉಳಿದ್ರೆ ನೀವು ಮಠ ಬಿಡುವಂಥದ್ದನ್ನು ನಾಳೆ ಅವ್ರ ಮುಂದೆ ಸೀರಿಯಸ್ ತಗೊಂಡು ಮಾಡಿದ್ರೆ ಮುಂದೆ ನಿಮ್ಮ ನಿಧಿ ಏನಿರ್ತದೆ? ನಾವು ಯಾರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದೇವೋ ಅವರು ನಮ್ಮ ಮಠದಲ್ಲಿ ಗುಂಡಾಗಿರಿ ಮಾಡಲಿಕ್ಕೆ ಹಚ್ಚಿದ್ದಾರೆ. ನಮ್ಮ ಮಠದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವುದನ್ನು ಬಿಟ್ಟು ನಮ್ಮ ಮಠದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 20 ಜನರು ಹೋಗಿ ನಮ್ಮ ಹಿರಿಯ ಗುರುಗಳಿಗೆ ಮಾನಸಿಕ ಹಿಂಸೆ ಕೊಡುವ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮಠದ ಭಕ್ತರು ಏನು ಮಾಡಿದ್ದಾರೆ ಅಂತಂದ್ರೆ ಹೋಗಿ ಅಲ್ಲಿ ಅಂತಹ ಘಟನೆಗಳು ನಡೆಯಲಾರದ ಹಾಗೆ ನೋಡಿಕೊಂಡಿದ್ದಾರೆ. ನಾನು ಕೇಳ್ತೇನೆ, ರಾತ್ರಿ 12 ಗಂಟೆಗೆ ಕಳಿಸುವ ರಾತ್ರಿ 8 ಗಂಟೆಗೆ ಕಳಿಸುವ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಹೋಗಬೇಕಾಗಿ